ಫ್ರೆಂಡ್ಸ್, ಇದುವರೆಗೆ ಸ್ಯಾಮ್ಸಂಗ್ನರ ಎಂ ಸೀರೀಸ್ನ ಸ್ಮಾರ್ಟ್ಫೋನಲ್ಲಿ ಜಾಸ್ತಿ ಹವಾ ಮಾಡಿ ಮಾರ್ಕೆಟ್ಗೆ ಬಂದಿರುವ ಸ್ಮಾರ್ಟ್ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M40. ಈ ಒಂದು ಫೋನ್ 20,000 ರೂಪಾಯಿಗೆ ಮಾರ್ಕೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಹವಾ ಮಾಡ್ತಾ ಇದೆ ನೀವೇ ಅದನ್ನು ನನಗೆ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಈ ಒಂದು ಫೋನ್ ಬಗ್ಗೆ ನನ್ನ ಮೊದಲ ಇಂಪ್ರೆಷನ್, ಇದು ನನಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಾನು ಫುಲ್ ರಿವ್ಯೂ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಫೋನ್ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ರಿವ್ಯೂಗೋಸ್ಕರ ನಾನು ಈ ಒಂದು ಫೋನ್ನ ಪರ್ಚೇಸ್ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಈ ಚಿಕ್ಕ ಎಫರ್ಟ್ಗೆ 1,000 ಲೈಕ್ಸ್ ನಾನು ಕಂಪ್ಲೀಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಲೈಕ್ ಮಾಡಿಯಾ, ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ 128GB ವೇರಿಯಂಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಟಾಫಟ್ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ನ ಒಳಗಡೆ ನಮ್ಮ ಮೇನ್ ಡಿವೈಸ್, ಪವರ್ ಅಡಾಪ್ಟರ್, USB Type-C ಕೇಬಲ್ ಮತ್ತು USB Type-C ಏರ್ಫೋನ್ನ ಕೂಡ ಹೊಸದಾಗಿ ನೋಡ್ತಾ ಇದ್ವಿ. ಇನ್ನು ಇದ್ರ ಜೊತೆ ನಮಗೆ ಯೂಸರ್ ಮ್ಯಾನುವಲ್ ಮತ್ತು ಒಂದು ವಾರಂಟಿ ಕಾರ್ಡ್ನ ಕೊಟ್ಟಿರುವಂಥದ್ದು. ಸೊ ಮೊದಲಿಗೆ ನಾನು ಈ ಒಂದು ಫೋನ್ನ ಮೊದಲ ಇಂಪ್ರೆಷನ್, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಇದರ ಒಂದು ಓವರ್ ಲುಕ್ನ ಜೊತೆ ಮುಂದುವರಿತಾ ಇದ್ದೀನಿ. ಸೊ ಈ ಒಂದು ಫೋನಲ್ಲಿ ಬ್ಯಾಕ್ ಪ್ಯಾನಲ್ ಎಲ್ಲ ಒಂದು ಪ್ಯೂರ್ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ರೆಡಿ ಆಗಿರುವಂಥದ್ದು. ಸೇಮ್ A50 ಥರನೇ ಎಲ್ಲ ಒಂದು ಬಿಲ್ಡ್ ಕ್ವಾಲಿಟಿನ ಮಾಡಿದ್ದಾರೆ. ಬಟ್ ನನಗೆ ಯಾಕೋ ಇದರಲ್ಲಿ ಸ್ವಲ್ಪ ಗ್ಲಾಸಿ ಅನಿಸ್ತಾ ಇದೆ ಮತ್ತು ತುಂಬ ವ್ಯೂ ಚೆನ್ನಾಗಿದೆ ಹಿಂದಿನ ಭಾಗ. ಇನ್ನು ಮುಂದಿನ ಭಾಗ ಕೂಡ ಅಷ್ಟೇ ಪಂಚ್ ಹೋಲ್ ಕ್ಯಾಮ್ರಾನ ಕೊಟ್ಟಿರುವಂಥದ್ದು. 16 ಮೆಗಾಪಿಕ್ಸೆಲ್ ಒಂದು ಫ್ರಂಟ್ ಸೆಲ್ಫಿ ಶೂಟರ್ ನೋಡ್ತಾ ಇದ್ವಿ. ಹಿಂದಿನ ಭಾಗ ನಿಮಗೆ 32 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಇರುವ ಟ್ರಿಪಲ್ ರಿಯರ್ ಕ್ಯಾಮ್ರಾ ವಿತ್ ಡ್ಯುವಲ್ LED ಫ್ಲಾಶ್ನ ನೋಡ್ತಾ ಇದ್ವಿ. ಮಧ್ಯದಲ್ಲಿ ಫಿಂಗರ್ ಪ್ರಿಂಟ್ನ ನೋಡ್ತಾ ಇದ್ವಿ. ಈ ಒಂದು ಸ್ಮಾರ್ಟ್ ಫೋನಲ್ಲಿ ಮೇನ್ ಹೈಲೈಟ್ ಫೀಚರ್ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ನ ಇನ್ಫಿನಿಟಿ ಓ ಡಿಸ್ಪ್ಲೇ, ಅದು ಪಂಚ್ ಹೋಲ್ ಕ್ಯಾಮ್ರಾ. 6.3 ಇಂಚಸ್ ಇರುವ ಫುಲ್ HD ಪ್ಲಸ್ ಇನ್ಫಿನಿಟಿ ಓ ಡಿಸ್ಪ್ಲೇ ಒಂದು ಸ್ಮಾರ್ಟ್ ಫೋನಲ್ಲಿ ನೋಡ್ತಾ ಇದ್ವಿ. ಇಲ್ಲಿ TFT ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸೇಮ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M10 M20 ನಲ್ಲಿ ಯಾವ ರೀತಿಯಾದ ಒಂದು TFT ಡಿಸ್ಪ್ಲೇ ಇತ್ತು ಅದನ್ನ ನಮ್ಮಿಂದ ಪಂಚ್ ಹೋಲ್ ಕ್ಯಾಮ್ರಾ ಜೊತೆ ಈ ಒಂದು ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೊ ನಾವಾಗ 20,000 ರೂಪೀಸ್ ಪೇ ಮಾಡ್ತಿದ್ವಿ ಅಂದರೆ ನಮಗೆ ಅಟ್ಲೀಸ್ಟ್ ಇಲ್ಲಿ AMOLED ಡಿಸ್ಪ್ಲೇ ಆದರೂ ಕೊಡಬೇಕಾಗಿತ್ತು ಸ್ಯಾಮ್ಸಂಗ್. ಇದೊಂದು ತುಂಬ ಅಂದರೆ ತುಂಬ ದೊಡ್ಡ ಮಿಸ್ಸಿಂಗ್ ಫೀಚರ್ ನನಗೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನಿಸ್ತು. ನಾವಿವಾಗ 20,000ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A50ನಲ್ಲಿ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಮಿಸ್ಸಿಂಗ್ ಇದೆ. ನಾನು ರೆಡ್ಮಿ ನೋಟ್ 7 ಜೊತೆ ಇದನ್ನು ಚೆಕ್ ಮಾಡಿದೆ. ಸೊ ಮುಂದಿನ ರಿವ್ಯೂನಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ ಸ್ಯಾಂಪಲ್ನ ನೀವು ಇದನ್ನು ನೋಡ್ಕೋಬೋದು. ಕಲರ್ ಸ್ಯಾಚುರೇಷನ್ ಆಗಲಿ ಮತ್ತು ಅಷ್ಟೊಂದು ಕ್ರಿಸ್ಪಿ ಇಲ್ಲ. ಬಟ್ ನಾನು ಇದು ಡಿಸ್ಪ್ಲೇ ತುಂಬ ಚೆನ್ನಾಗಿಲ್ಲ ಅಂತ ಕೂಡ ಹೇಳ್ತಾ ಇಲ್ಲ, ಚೆನ್ನಾಗಿದೆ. ಕಲರ್ಸ್ ಎಲ್ಲ ಇದರಲ್ಲಿ ಡಾರ್ಕ್ ಏನದು ವಾಲ್ ಪೇಪರ್ಸ್ಗಳು ಕೊಟ್ಟಿದ್ದಾರೆ. ಇದರಿಂದ ಇನ್ನಷ್ಟು ಬ್ರೈಟರ್ ಕಾಣಿಸುತ್ತೆ, ಬಟ್ ಅಷ್ಟೊಂದು ಕ್ಲಿಯರಿಟಿ ವ್ಯೂ ನಿಮ್ಗೆ ಸಿಗಲ್ಲ. ಸೊ ಇದು TFTನ ಒಂದು ಪ್ರಾಬ್ಲಮ್ ಅಂತ ಹೇಳ್ಕೋಬೋದು. ಇನ್ನು ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ID ಕೂಡ ಕೊಟ್ಟಿರುವಂಥದ್ದು. ಫಿಂಗರ್ ಪ್ರಿಂಟ್ನಲ್ಲಿ ನೀವು ಅಟ್ಲೀಸ್ಟ್ 1 ರಿಂದ 2 ಸೆಕೆಂಡ್ ವೇಟ್ ಮಾಡಬೇಕಾಗತ್ತೆ. ರೆಡ್ಮಿ ನೋಟ್ 7 ನಾನು ಚೆಕ್ ಮಾಡಿದೆ, ರೆಡ್ಮಿ ನೋಟ್ 7ಗಿಂತ 1 ಸೆಕೆಂಡ್ಗಿಂತ ಜಾಸ್ತಿ ಇದು ಡಿಲೇ ಆಗುತ್ತೆ. ಫೇಸ್ ID ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ನಾರ್ಮಲಿ ಫೇಸ್ ID ಇಷ್ಟೊಂದು ಟೈಮ್ ತೊಗೊಳುತ್ತೆ. ಫೇಸ್ ID ಕೂಡ ಚೆನ್ನಾಗಿದೆ, ವರ್ಕ್ ಮಾಡುತ್ತೆ. ಅದು ನಾರ್ಮಲಿ ಓಕೆ ಅಂತ ಹಾಕೋಬೋದು. ಇನ್ನು ಈ ಒಂದು ಫೋನಲ್ಲಿ 3500 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ವಿತ್ ನಿಮಗೆ C ಪೋರ್ಟ್ ಕೊಡ್ತಾ ಇದ್ದಾರೆ. ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಬಟ್ 3500 ಸ್ವಲ್ಪ ಕಮ್ಮಿ ಆಯ್ತು ನನಗೆ ಅನ್ಸುತ್ತೆ. ಅಟ್ಲೀಸ್ಟ್ 4000 ಆದರೂ ಬೇಕಾಗಿತ್ತು ಅನ್ಸುತ್ತೆ. ಇನ್ನೊಡಾಕ್ಸ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೊಸೆಸರ್ನ ಕೊಡ್ತಾರೆ. ಇದೇ ಮೊದಲು ಬಾರಿಗೆ M ಸೀರೀಸ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ತೊಗೊಂಡಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ. ಬಟ್ ನಾವು ಯಾವಾಗ ಇದರೊಂದು ಬಜೆಟ್ನ ನೋಡ್ಕೊಳ್ತೀವಿ ಆವಾಗ ಸ್ನ್ಯಾಪ್ಡ್ರ್ಯಾಗನ್ 675 ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತೆ. ಇವಾಗ ನಾವು ಈ ಒಂದು ರಿಯಲ್ಮಿ X ಬರ್ತಾ ಇದೆ ಮತ್ತು ರೆಡ್ಮಿ ಕಡೆಯಿಂದ K20 Pro ಬರ್ತಾ ಇದೆ. ಅಲ್ಲೆಲ್ಲ 16,000 ರಿಂದ 17,000 ರೂಪಾಯಿಗೆ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 720 730 ಜೊತೆ ಒಂದು ಸ್ಮಾರ್ಟ್ ಫೋನ್ಗಳು ರಿಲೀಸ್ ಆಗ್ತಾ ಇದೆ. ಸೊ ಇನ್ನೇನು ನೆಕ್ಸ್ಟ್ ವೀಕ್ನಲ್ಲಿ ಒಂದು ಸ್ಮಾರ್ಟ್ ಫೋನ್ಗಳು ರಿಲೀಸ್ ಆಗಬೇಕಾದ್ರೆ ಸೊ ಇಲ್ಲಿ ಪ್ರೊಸೆಸರ್ ಅದಕ್ಕೆ ಕಂಪೇರ್ ಮಾಡಲೇಬೇಕಾಗತ್ತೆ. ಸೊ ಸ್ವಲ್ಪ ಕಮ್ಮಿ ಇದೆ, ಬಟ್ ಆದರೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಇದನ್ನು ಆಕ್ಸೆಪ್ಟ್ ಮಾಡ್ಕೋಣ, ಓಕೆ ಫೈನ್. ಸೊ ಇದು ಬಿಟ್ಟರೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಹೆಡ್ಫೋನ್ ಜಾಕ್ ಒಂದು ಮಿಸ್ಸಿಂಗ್ ಇದೆ, 3.5 ಹೆಡ್ಫೋನ್ ಜಾಕ್. ಬಟ್ ನೀವೊಂದು ಏರ್ಫೋನ್ನ ಮಜಾ ತೊಗೊಳ್ಬೋದು. ಏರ್ಫೋನ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ C ಪೋರ್ಟ್ನ ಜೊತೆ ಆ ಒಂದು ಏರ್ಫೋನ್ ಮಜಾ ತೊಗೊಳ್ಬೋದು. ಇನ್ನು ನೀವೇನಾದರೂ ಇಂದು ಸ್ಮಾರ್ಟ್ ಫೋನ್ನ ಕ್ಯಾಮ್ರಾ ಬಗ್ಗೆ ಕೇಳಬೇಕಂತಿದ್ರೆ ಅಂದರೆ ಕೆಲವೊಂದು ಫೋಟೋ ಸ್ಯಾಂಪಲ್ಸ್ಗಳ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಫೋಟೋಗಳೆಲ್ಲ ಇಂಡೋರ್ನಲ್ಲಿ ತೆಗೆದಿದ್ದೀನಿ, ಔಟ್ಡೋರ್ಲಿ ಕೂಡ ತೆಗೆದಿದ್ದೀನಿ. ಕೆಲವೊಂದು ಫೋಟೋಗಳನ್ನ ನೋಡ್ಕೋಬೋದು. ಆ್ಯಕ್ಚುಲ್ ಆಗಿ ಫೋಟೋ ಟ್ರೈ ಮಾಡ್ತಾ ಇದೆ, ಆ್ಯಕ್ಚುಲ್ ಆಗಿ ಫೋಟೋ ಕೊಡ್ತಾ ಇದೆ. ಕಲರ್ ಸ್ಯಾಚುರೇಷನ್ ಕೂಡ ಚೆನ್ನಾಗಿ ಬಂದಿದೆ. ಬಟ್ ಆದ್ರೂ ಅಷ್ಟೊಂದು ಕ್ಲಿಯರ್ ವಿವಿಲ್ಲ. ಅಲ್ಲಿ ಅಲ್ಟ್ರಾ ವೈಡ್ ಫೋಟೋಗಳನ್ನ ಕೊನೆಯಲ್ಲಿ ನೋಡ್ಕೋಬಹುದು. ಸೊ ನನಗನ್ಸಿದ ಪ್ರಕಾರ ಈ ಒಂದು ಫೋಟೋನ ನಾನು ರೆಡ್ಮಿ ನೋಟ್ 7 ಒಂದು ಫೋನ್ ಜೊತೆ ಕಂಪೇರ್ ಮಾಡಿದ್ದೀನಿ. ಸೊ ಅಲ್ಲಿ 10,000 ರೂಪಾಯಿ ಫೋನ್ 20,000 ರೂಪಾಯಿ ಫೋನ್ ಜೊತೆ ಕಾಂಪಿಟೇಟ್ ಕೊಡ್ತಾ ಇದ್ದಾನೆ. ಇದು ಎಷ್ಟರ ಮಟ್ಟಿಗೆ ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಚೆನ್ನಾಗಿದೆ ಅಂತ ನೀವು ತಿಳ್ಕೊಬೋದು. ಇನ್ನು ಸೆಲ್ಫಿ ಕ್ಯಾಮ್ರಾ ಕೂಡ 16 ಮೆಗಾಪಿಕ್ಸೆಲ್ ಶೂಟರ್ನ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಕೂಡ ನನಗೆ ಇಷ್ಟ ಆಗಲಿಲ್ಲ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಕ್ಯಾಮ್ರಾ ಟು API ಎನೇಬಲ್ ಇದೆ. ಇನ್ನು ಇದರಲ್ಲಿ ಗೂಗಲ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಇನ್ನಷ್ಟು ಬೆಟರ್ ಕ್ವಾಲಿಟಿ ಫೋಟೋಗಳನ್ನ ತಗೊಳ್ಬೋದು. ಸೊ ನನಗೆ ಈ ಪ್ರಕಾರ A50ನಲ್ಲಿ ಇದಕ್ಕಿಂತ ಬೆಟರ್ ಫೋಟೋಗಳನ್ನ ತಗೋಬೋದು M40ಗಿಂತ. ಇದು ಜಸ್ಟ್ ನಾವು ಇನ್ಫಿನಿಟಿ ಓ ಡಿಸ್ಪ್ಲೇ ಸಲುವಾಗಿ
ಸಲುವಾಗಿ ಈ ಒಂದು ಸ್ಮಾರ್ಟ್ಫೋನ್ ಎಲ್ಲೋ ಮಿಸ್ಸಿಂಗ್ ಆಗ್ತಿದೆ ನನಗೆ ಅನಿಸ್ತಾ ಇದೆ. ಸೊ ಇದನ್ನೆಲ್ಲ ಬಿಟ್ಟರೆ ಈ ಒಂದು ಫೋನಲ್ಲಿ 6GB 128GB ವೇರಿಯಂಟ್ನ ಕೊಡ್ತಾ ಇದ್ದಾರೆ. 128GB ಇದು ಜಾಸ್ತಿ ಆಯಿತು, ಮತ್ತು ಇದೊಂದು ಒಳ್ಳೆ ಫೀಚರ್. ತುಂಬ ಜನಕ್ಕೆ ಇದು ಸ್ಟೋರೇಜ್ ತುಂಬ ಯೂಸ್ ಆಗುತ್ತೆ. 6GB ಕೂಡ ಕೊಟ್ಟಿರುವಂಥದ್ದು. ಸೊ ರ್ಯಾಮ್ ಮತ್ತು ಒಂದು ಸ್ಟೋರೇಜ್ನ ಬಗ್ಗೆ ನನಗೇನು ಒಂದು ಪ್ರಶ್ನೆಗಳಿಲ್ಲ. ಸೊ ಇದು ಒಂದು ಒಳ್ಳೆಯ ಫೀಚರ್ ನನಗನ್ನಿಸ್ತು. ಓವರಾಲ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಮಾಮೂಲಾಗಿ, ಕ್ಯಾಮ್ರಾ ಮಾಮೂಲಾಗಿ ಮತ್ತು ಡಿಸ್ಪ್ಲೇ ಮಾಮೂಲಾಗಿ ನಾನು ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ದೀನಿ. ಸೊ ಇನ್ನೂ ಇದ್ರ ಬಗ್ಗೆ ಫುಲ್ ರಿವ್ಯೂನ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಕ್ಯಾಮ್ರಾ ಆಗಲಿ, ಬ್ಯಾಟ್ರಿ ಆಗಲಿ, ಪರ್ಫಾರ್ಮೆನ್ಸ್ ಎಲ್ಲ ಇದನ್ನು ಚೆಕ್ ಮಾಡೋಣ ಅಂತ. ಸೊ ಓವರಾಲ್ ಇದು 20,000 ರುಪೀಸ್ಗೆ ಎಷ್ಟರ ಮಟ್ಟಿಗೆ ನಿಮಗೆ ವರ್ತ್ ಅನ್ನಿಸ್ತು? ಇನ್ನೆಲ್ಲ ಮಿಸ್ಸಿಂಗ್ ಫೀಚರ್ಸ್ ಇದೆಯಾ ಅಥವಾ ಏನಾದರೂ ನಿಮಗೆ ಜಾಸ್ತಿ ಇನ್ನಷ್ಟು ಎಕ್ಸ್ಟೆಂಡ್ ಬೇಕಾಗಿತ್ತು ನನಗೆ ಕೆಳಗಡೆ ಕಮೆಂಟ್ಸ್ ತಿಳಿಸೋಕ್ಕೆ ಮರಿಬೇಡಿ. ಮತ್ತು ನಮ್ಮದು ಚಿಕ್ಕ ಎಫರ್ಟ್ಗೆ ನಿಮ್ಮಿಂದ 1000 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಇದೇ ರೀತಿಯಾಗಿ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳನ್ನ ನಾನು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಅಂತೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.